ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಇವತ್ತು ನಾನು ಸಮ್ಮರ್ ಸ್ಪೆಷಲ್ ಆಗಿರೋ ಎಲ್ರಿಗೂ ಇಷ್ಟ ಆಗೋ ಮ್ಯಾಂಗೋ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮ್ಯಾಂಗೋ ಸೀಸನ್ ಬಂದರೆ ಎಲ್ಲರೂ ಮನೆಯದು ಮ್ಯಾಂಗೋದೇ ದರ್ಬಾರು. ನಾನಿವತ್ತು ನಮ್ಮ ತೋಟದಲ್ಲೇ ಬೆಳೆದಿರೋ ಮ್ಯಾಂಗೋ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 2 ಮ್ಯಾಂಗೋ ತೊಗೊಂಡಿದ್ದೀನಿ. ನೀಟಾಗೆ ವಾಶ್ ಮಾಡ್ಕೋಬೇಕು ಇದನ್ನ. ಇಲ್ಲ ಹಾಲೆಲ್ಲ ಬಿದ್ದಿರುತ್ತೆ ನೋಡಿ ಈ ಥರ. ಆಮೇಲೆ ಇದನ್ನ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೋಬೇಕು. ಆಮೇಲೆ ಮ್ಯಾಂಗೋಯಿಂದ ಪಲ್ಪ್ನ ರಿಮೂವ್ ಮಾಡ್ಕೋಬೇಕು. ಮ್ಯಾಂಗೋನ ಹಣ್ಣುಗಳ ರಾಜ ಅಂತಾನೆ ಕರೀತಾರೆ. ಇದ್ರಲ್ಲಿ ವಿಟಮಿನ್ ಸಿ, ವಿಟಮಿನ್ ಎ ತುಂಬಾ ರಿಚ್ ಆಗಿರುತ್ತೆ. ವಿಟಮಿನ್ ಎ ಇರೋದ್ರಿಂದ ಐಸ್ ತುಂಬಾ ಒಳ್ಳೆಯದು. ನೋಡಿ ಈ ತರ ಪಲ್ಪ್ನ ರಿಮೂವ್ ಮಾಡಿ ಹಾಕೊಳ್ಳಿ. ಇದ್ರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇರುತ್ತೆ. ಡೈಜೆಷನ್ ತುಂಬಾ ಒಳ್ಳೆಯದು. ಸ್ಕಿನ್ ತುಂಬಾ ಬ್ರೈಟು ಆಗುತ್ತೆ. ಇದ್ರಲ್ಲಿ ಎಷ್ಟೊಂದು ಡಿಶಸ್ ಮಾಡ್ಕೋಬಹುದು ನಾವು. ಏಲಾಚಿ ಹಾಕೋತಾ ಇದ್ದೀನಿ. ಮಿಲ್ಕ್ ಹಾಕೋಣ 1 ಗ್ಲಾಸು. ನಾನಿಲ್ಲಿ ಶುಗರ್ ಯೂಸ್ ಮಾಡ್ತಾ ಇಲ್ಲ, ಜಾಗ್ರಿ ಯೂಸ್ ಮಾಡ್ತಾ ಇದ್ದೀನಿ. ಜಾಗ್ರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಏಲಾಚಿ ಹಾಕೋದ್ರಿಂದ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಈಗ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಸೊ ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಾಗಲೇ ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಮ್ಯಾಂಗೋ ಪೀಸಸ್ ಹಾಕೊಳ್ಳೋಣ. ಮಧ್ಯ ತುಂಬಾ ಚೆನ್ನಾಗಿರುತ್ತೆ. ಕುಡ್ದಾಗ ಸಿಕ್ಕಿದ್ರೆ ಐಸ್ ಕ್ಯೂಬ್ಸ್ ಹಾಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ. ಮತ್ತೆ ಮ್ಯಾಂಗೋ ಪೀಸಸ್ ಹಾಕೊಳ್ಳೋಣ. ಹಾಕೊಂಡು ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ಟೇಸ್ಟಿ ಆಗಿರೋ, ಥಿಕ್ ಆಗಿರೋ, ಕ್ರೀಮಿ ಆಗಿರೋ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ. ಈ ರೆಸಿಪಿ ಇಷ್ಟ ಆದ್ರೆ ನೀವು ಮನೇಲಿ ಟ್ರೈ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.